ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ಸಾಹಿತಿಯ ಪರಿಚಯ ಮಾಪ್ರ ಪೂಜಾರ ಅವರ ಪರಿಚಯವನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಪ್ರ ಪೂಜಾರ ಇವರು ಆಗಸ್ಟ್ 6, 1884 ಧಾರವಾಡ ಜಿಲ್ಲೆಯ ಬಂಕಾಪುರ ಎಂಬಲ್ಲಿ ಜನಿಸ್ತಾರೆ. ಇವರು ಮೈಸೂರಿನಲ್ಲಿ ವ್ಯಾಸಂಗ ಮಾಡಿ ಪಂಡಿತ ಪದವಿಯನ್ನು ಪಡ್ಕೊಳ್ತಾರೆ. ಧಾರವಾಡದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ. ಪ್ರಾಚೀನ ಕನ್ನಡ ಕೃತಿಗಳ ಸಂಪಾದನಾ ಕಾರ್ಯದಲ್ಲಿ ಅವಿರತವಾಗಿ ದುಡಿದಂಥವರು. ಕೆಲವು ವರ್ಷಗಳ ಕಾಲ ವಾಗ್ಭೂಷಣ ಪತ್ರಿಕೆಯ ಸಂಪಾದಕರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಇವರ ಕೃತಿಗಳನ್ನು ನಾವು ನೋಡೋದಾದರೆ ಭಾಷೆ ವ್ಯಾಕರಣ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕನ್ನಡ ನುಡಿಗನ್ನಡಿ ಅನ್ನುವಂಥದ್ದು 3 ಭಾಗಗಳಲ್ಲಿದೆ. ಜೈನ ಧರ್ಮ ಪರಿಭಾಷೆ, ಕನ್ನಡ ನುಡಿಗನ್ನಡಿ ಮತ್ತು ಛಂದೋಮಂಜರಿ, ಹೊಸಗನ್ನಡ ವ್ಯಾಕರಣ ಮತ್ತು ಛಂದೋಮಂಜರಿ, ಕೆಲವು ಕನ್ನಡ ವ್ಯಾಕರಣ ವಿಚಾರಗಳು, ಶಬ್ದಾನುಶಾಸನ ವೃತ್ತಿ ಇವು ಇವರ ಒಂದು ಭಾಷೆ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಕೃತಿಗಳಾಗಿವೆ. ಮತ್ತೆ ಇವ್ರದ್ದೊಂದು ಸಂಸ್ಕೃತ ಕೃತಿ ಇದೆ. ಸಂಸ್ಕೃತ ಪಾಠ ಶಾಲೆಯ ಇತಿವೃತ್ತ ಅನ್ನುವಂಥದ್ದು ಸಂಸ್ಕೃತ ಕೃತಿ. ಅನುವಾದಿತ ಕೃತಿಗಳು ಭೂವರ್ಣನೆ, ಸುಲಭ ಆರೋಗ್ಯ ಶಾಸ್ತ್ರ, ಬಾಲ ಸಾಹಿತ್ಯ ಮಾಲೆಯ ಚಿಕ್ಕ ಪುಸ್ತಿಕೆಗಳು ಅನ್ನುವಂಥದ್ದು ಇವರ ಅನುವಾದಿತ ಕೃತಿಗಳು. ಇನ್ನು ಇವರ ಇನ್ನಿತರ ಕೃತಿಗಳನ್ನು ನಾವು ನೋಡೋದಾದ್ರೆ ಭಾರತೀಯ ವಿದೂಷಿಯರು, ಶೇರಶಃ, ಮೊಹರಂ, ಸತಿಯು ಸುನೀತೆಯು, ಅಶೋಕ ಅಥವಾ ಪ್ರಿಯದರ್ಶಿ, ದುರ್ಗಸಿಂಹನ ಪಂಚತಂತ್ರ ಸಾರ ಇದು 2 ಭಾಗಗಳಲ್ಲಿ ಸಂಪಾದಿಸಿದ್ದಾರೆ. ಮತ್ತೆ ಶ್ರೀರಾಮಾಶ್ವಮೇಧ ಸಾರ ಸಂಗ್ರಹ ಇದನ್ನು ಸಂಪಾದಿಸಿದ್ದಾರೆ. ಹಜರತ್ ಮೊಹಮ್ಮದ್ ಪೈಗಂಬರರು, ಸತ್ಕಾತಲಾಪ, ಜೈನ ಪದ್ಮಪುರಾಣ ಸಾರ, ಪುಣ್ಯಕರವಾದ ಮಹಾಶಿವರಾತ್ರಿಯ ಕತೆ, ಭೀಷ್ಮಾಚಾರ್ಯ, ಸದ್ಗುಣಾದರ್ಶ, ಕನ್ನಡ ವಚನ ಪಾಠಮಾಲೆ, ಕವಿತಾ ಪಾಠಮಾಲೆ, ಸೊಗಸಿನ ಓದು, ಮದುವೆ ಇವು ಇವರ ಇನ್ನಿತರ ಕೃತಿಗಳು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇದಿಷ್ಟು ಮಾಪ್ರ ಪೂಜಾರ ಅವರ ಒಂದು ಪರಿಚಯ ಆಗಿದೆ. ಕೇವಲ ಅವರ ಕೃತಿಗಳು ಮತ್ತು ಅವರ ಸಂಪಾದಿತ ಕೃತಿಗಳನ್ನು ಮಾತ್ರ ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.